ನಮಸ್ಕಾರ. ಇವತ್ತಿನ ವಿಷಯ ಏನು ಗೊತ್ತಾ? ನಮಗೆ ಪ್ರಾಣಿ ಪಕ್ಷಿ ಇನ್ಸೆಕ್ಟ್ಸ್ಗಳದ್ದೆಲ್ಲ ಭಾಷೆ ಗೊತ್ತಾಗಂಗಿದ್ರೆ, ಲ್ಯಾಂಗ್ವೇಜ್ ಗೊತ್ತಾಗಂಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಏನಾಯ್ತಂದರೆ, ನನ್ನ ಮಗನಿಗೆ ಸ್ಟೋರಿ ಬುಕ್ಸ್ ಓದ್ತಾ ಇದ್ದೆ. ಅದರಲ್ಲಿ ಯಾರೋ ಒಬ್ಬರಿಗೆ ಈ ಥರ ಸ್ಪೆಷಲ್ ಲ್ಯಾಂಗ್ವೇಜ್ ಎಲ್ಲ ಬರ್ತಿತ್ತು. ಆ ಕತೆ ಕಂಟಿನ್ಯೂ ಆಯಿತು. ಆದರೆ ನನ್ನ ಮಗಂದು ಸ್ಟೋರಿ ಬುಕ್ ರೀಡಿಂಗೇ ಸ್ಟಾಪ್ ಆಗಿ ನಾವು ಈ ಥರ ಇಮ್ಯಾಜಿನೇಷನಲ್ಲಿ ಬಿದ್ದುಬಿಟ್ವಿ. ಇದೇ ಕತೆ. ಏನಾಯ್ತು ಹೇಳಿ? ಈ ಹಕ್ಕಿಗಳದ್ದು, ಇನ್ಸೆಕ್ಟ್ಸ್ದು, ಪಕ್ಷಿಗಳದ್ದೆಲ್ಲ, ಆ್ಯನಿಮಲ್ಸ್ದು ಎಲ್ಲ ಭಾಷೆ ನಮಗೆ ಗೊತ್ತಿದ್ದಿದ್ರೆ ಹೇಗಿರೋದು ಅಂತ. ಏನಾಗುತ್ತೆ, ಯೂಶ್ವಲಿ ನಾವು ದಿವಸ ಬೆಳಿಗ್ಗೆ ಕೆಳಗಡೆ ಅವನನ್ನು ಸ್ಕೂಲ್ ಬಸ್ ಹತ್ಸೋದಕ್ಕೆ ಹೋದಾಗ ನಿಂತ್ಕೊಂಡಾಗ ಅಲ್ಲೆಲ್ಲ ಚಿಟ್ಟೆಗಳು ಹಾರಾಡ್ತಾ ಇರ್ತವೆ, ಬಟರ್ಫ್ಲೈಸ್. ಸೊ ನಾನು ಅಮ್ಮ ಮಗ ನಾವು ಮಾತಾಡ್ಕೋತೀವಿ, ಓ ಇದಿಷ್ಟು ಚೆನ್ನಾಗಿದೆಯಲ್ಲ ಈ ಬಟರ್ಫ್ಲೈದು, ಇದ್ರ ಕಲರ್ದು ಡಿಸೈನ್ ಚೆನ್ನಾಗಿದೆ ಅಲ್ಲ, ಓ ಇದ್ರದ್ದು ಈ ಕಲರ್ ಚೆನ್ನಾಗಿದೆ ಅಲ್ಲ, ಓ ಅದು ಹತ್ರ ಹೋಗ್ತಾ ಇದೆ, ದೂರ ಹೋಗ್ತಾ ಇದೆ, ಈ ಥರ ಎಲ್ಲ ಮಾತಾಡ್ಕೋತಾ ಇರ್ತೀವಿ. ಅವಕ್ಕೇನಾದರೂ ನಮ್ಮ ಭಾಷೆ ಅರ್ಥ ಆಗಿ ನಮಗೇನಾದರೂ ಅವ್ರ ಭಾಷೆ ಅರ್ಥ ಆಗಿದ್ರೆ ಕಮ್ಯುನಿಕೇಷನ್ ಎಷ್ಟು ಚೆನ್ನಾಗಿರೋದು ನೋಡಿ. ನಾವು ಅವಾಗ ಹೇಳೋದು, ವಾ ಎಂಥ ಬ್ಯೂಟಿಫುಲ್ ಕಲರ್ ಇದೆ ಇದು ಅಂತ. ಅದಕ್ಕೆ ಅವಾಗ ನಮಗೆ ಹೇಳ್ತಾ ಇದ್ವು, ಓ ಥ್ಯಾಂಕ್ಸ್ ಅಕ್ಕ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಕ್ಕೆ ಅಂತ ಹೇಳ್ಕೊಂಡು ಹಾರೋಗಿರೋವು ಅಲ್ವಾ. ಆಮೇಲೆ ದಿವಸ ಬೆಳಿಗ್ಗೆ ನಮ್ಮನೆ ಕಿಚನಲ್ಲಿ ಇಲ್ಲ ಬಾಲ್ಕನಿಯಲ್ಲಿ 2 ಹಕ್ಕಿ ಕುತ್ಕೊಂಡಿರ್ತವೆ, ಚಿಕ್ಕ ಚಿವು ಅಂತ. ಅದಕ್ಕೆ ನಾನು ಅಂದ್ಕೊಂಡೆ, ಓ ಮೋಸ್ಟ್ಲಿ, ಓ ಗುಡ್ ಮಾರ್ನಿಂಗ್ ಅಕ್ಕ, ಹೇಗಿದ್ದೀರಾ, ಓ ನೀವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಆಗ್ತಾ ಇದೆಯಾ, ನಾವಿಬ್ಬರು ಜಾಯ್ನ್ ಆದರೆ ಪರವಾಗಿಲ್ವಾ, ನಾವು 2 ಜನ ಇದ್ದೀವಿ ಬ್ರೇಕ್ಫಾಸ್ಟ್ಗೆ, ನಮಗೂ ರೆಡಿ ಮಾಡಿಬಿಡಿ ಅಂತ ಹೇಳ್ತಾ ಇರೋ ಥರ ಅಲ್ವಾ. ಇಲ್ಲಾಂದರೆ, ಓ ನಾವಿಲ್ಲೇ ಗೂಡು ಕಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ, ಹೇಗೆ ಕಟ್ಕೊಳ್ಳೋದಾ, ರಾತ್ರಿ ಆದರೆ 6 o'clockಗೆಲ್ಲ ಲೈಟ್ ಆಫ್ ಮಾಡಿಬಿಡ್ಬೇಕು, ಮನೆಗೆ ಬಂದ್ರಿ ಅಂತ ಗಲಾಟೆ ಮಾಡೋಂಗಿಲ್ಲ, ನಮ್ಮದೆಲ್ಲ ಮರಿಗಳೆಲ್ಲ ದೊಡ್ಡಾಗೋರ್ಗೂ ನಮಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಒಂದೇ ಒಂದು ಕಂಡೀಷನ್ ಇದೆ. ಅಷ್ಟಾಗೂ ನೀವು ಒಪ್ಕೊಂಡ್ರೆ ನಾವಿಲ್ಲ ಮನೆ ಮಾಡ್ಕೊಂಡ್ಬಿಡ್ಬೋದು ನೋಡಿ, ನಿಮ್ದು ಒಪ್ಪಿಗೆ ಇದೆಯಾ ಅಂತ ನಮ್ಮ ಹತ್ರ ಕೇಳಂಗಿದ್ದಿದ್ರೆ ಏನು ಚೆನ್ನಾಗಿರೋದಲ್ವಾ. ಆಮೇಲೆ ನಾವು ನಡ್ಕೊಂಡು ಬರುವಾಗ ಒಂದು ಇರುವೆಗಳದ್ದು ಸಾಲಿದೆ ಅಂತ ಅಂದ್ಕೊಳ್ಳಿ, ಓ ಅಕ್ಕ ಸ್ವಲ್ಪ ನೋಡ್ಕೊಂಡೋಗಿ, ನಾವಿಲ್ಲೇ ಓಡಾಡ್ತಾ ಇದ್ದೀವಿ ಅಂತ ಅವು ನಮ್ಮನ್ನು ಕರೆಯೋವು ಅಲ್ವಾ. ಆಮೇಲೆ ಅವು ಚಿಕ್ಕ ಬಿಳಿ ಮೊಟ್ಟೆಗಳನ್ನೆಲ್ಲ ಹೊತ್ಕೊಂಡು ಹೋಗ್ತಾ ಇರ್ತಾವಲ್ಲ, ಓ ಏನು ಮರಿಗಳನ್ನೆಲ್ಲ ತೊಗೊಂಡು ಹೋಗ್ತಾ ಇದ್ದೀರಾ ಅಂತ ನಾವು ಅವ್ರಿಗೆ ಕೇಳಿದರೆ ಅವ್ರು ನಮ್ಗೆ ಉತ್ತರ ಕೊಟ್ಟಿರೋವಾಗ, ಹೌದೌದು ಮಳೆ ಬರೋ ಥರ ಇದೆ, ಸೆಕೆ ತಡ್ಕೊಳಕ್ಕಾಗ್ತಿಲ್ಲ ನೋಡಿ, ಅದಕ್ಕೆ ಮಳೆ ಬರೋ ಥರ ಇದೆ, ಅದಕ್ಕೆ ಬೇಗ ಶಿಫ್ಟ್ ಮಾಡ್ತಾ ಇದ್ದೀವಿ, ಮನೆ ಶಿಫ್ಟ್ ಮಾಡ್ತಾ ಇದ್ದೀವಿ ಫಾಸ್ಟಾಗಿ, ನೀವೇನಾದರೂ ಹೆಲ್ಪ್ ಮಾಡೋಕ್ಕಾದ್ರೆ ಸ್ವಲ್ಪ ಮಾಡ್ತೀರಾ ಅಂತ ನಮ್ಮನ್ನು ಕೇಳಿರೋರೋ ಏನೋ. ಈ ಥರ ಏನೋ ಯೋಚನೆ ಮಾಡ್ಕೊಂಡು ಹೋದ್ವಿ ನಾವು. ತುಂಬ ಚೆನ್ನಾಗಿತ್ತು ರೀ ಕಮ್ಯುನಿಕೇಷನು, ನಮ್ಮ ಕಾನ್ವರ್ಸೇಷನು. ಈಗ ಆ್ಯನಿಮಲ್ದು ಇನ್ಸೆಕ್ಟ್ದು ಭಾಷೆಗಳನ್ನು ಬಿಟ್ಬಿಡಿ, ಎಷ್ಟೋ ಸಾರ್ತಿ ನಾವು ಮನೆಯಲ್ಲಿ ಬಂದಿರೋ ಭಾಷೆನಲ್ಲಿ ಮಾತಾಡಿದ್ರು ಮನೆ ಜನನೇ ಅರ್ಥ ಆಗ್ತಾ ಇರಲ್ವಂತೆ. ನಾವು ಅಮ್ಮ ಮಗ ಇಬ್ಬರು ಇನ್ಸೆಕ್ಟು, ಪ್ರಾಣಿ ಪಕ್ಷಿ ಎಲ್ಲ ಮಾತಾಡ್ಕೊಂಡು ಹೋದ್ವಿ. ಹೆಂಗಿದೆ ನೋಡಿ ಕತೆ. ಒಂದೇ ಮನೆಯಲ್ಲಿರ್ತೀವಿ, ಒಂದೇ ಭಾಷೆ ಮಾತಾಡ್ತಾ ಇರ್ತೀವಿ, ನಾನೇನು ಹೇಳ್ತೀನಿ ಅಂತ ಅರ್ಥ ಆದ್ರೂ ಅರ್ಥ ಆಗದೆ ಇರೋ ಥರ ಇರುತ್ತೆ ಸಂಪೂರ್ಣವಾಗಿ ಅಲ್ವಾ. ಒಬ್ರಿಗೊಬ್ರು ಅರ್ಥ ಆಗಲ್ಲ, ಬಿಟ್ಬಿಡಿ. ಇನ್ನು ಇದೇ ಒಂದು ಕರ್ನಾಟಕದಲ್ಲಿ ಎಷ್ಟು ಭಾಷೆ ಮಾತಾಡ್ತಾರೆ ಹೇಳ್ರಿ. ಕನ್ನಡ ಮಾತಾಡೋದು ಡೈಲೆಕ್ಟ್ಗಳನ್ನು ಬಿಟ್ಬಿಡೋಣ, ಯಾಕಂದರೆ ಪ್ಲೇಸ್ ಟು ಪ್ಲೇಸ್ ಲ್ಯಾಂಗ್ವೇಜ್ ಸ್ವಲ್ಪ ಚೇಂಜ್ ಆಗುತ್ತಲ್ವಾ. ಆದ್ದರಿಂದ ಎಲ್ಲದನ್ನೂ ಒಂದೇ ಕನ್ನಡ ಅಂತ ತೊಗೊಳ್ಳೋಣ. ಅದು ಬಿಟ್ರೂ ಎಷ್ಟೊಂದಿದೆ ಗೊತ್ತಾ, ಕೊಂಕಣಿ ಇದೆ, ತುಳು ಇದೆ, ಏನೇನೋ ಭಾಷೆ ಇದೆ ರೀ. ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು, ಬರೀ ಒಂದು ಪುಟಾಣಿ ರಾಜ್ಯದಲ್ಲಿ ಇಷ್ಟೊಂದು ಭಾಷೆ ಇದೆ. ಇಲ್ಲಿಂದ ನಾವು ಹೊರಗಡೆ ಕಾಲಿಟ್ಬಿಟ್ಟು, ನಿಮ್ಗೆ ಹೇಳಿದ್ನಲ್ಲ ನಾವು ತಮಿಳ್ನಾಡಲ್ಲಿದ್ವಿ ಅಂತ, ಸೊ ಚೆನ್ನೈಲಿದ್ವಿ 5 years. ಅಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಲ್ಯಾಂಗ್ವೇಜಲ್ಲಿ ಲಾಸ್ಟ್ ಆಗಿಬಿಟ್ಟಿದ್ವಿ. ಫೈನಲಿ ಆ ಭಾಷೆನ ಕಲ್ತ್ಕೊಳ್ಳೋಷ್ಟೊತ್ತಿಗೆ ವಾಪಸ್ ಬಂದುಬಿಟ್ವಿ. ಅದಕ್ಕೆ ಇವಾಗ ಹೆಂಗಿದೆ ಕತೆ ಅಂದರೆ, ಅಲ್ಲಿಗೋಗಿ ಭಾಷೆ ಕಲ್ತ್ಕೊಂಡಿರೋದು ವೇಸ್ಟ್ ಆಗಲಿಲ್ಲ, ಬಟ್ ಸ್ಟಿಲ್ ಅವ್ರ ಹತ್ರ ಮಾತಾಡೋದಕ್ಕೆ ನಮ್ಮ ಹತ್ರ ಆಗ್ತಾ ಇರಲಿಲ್ಲ. ಹೌದಲ್ವಾ, ಭಾಷೆ ಚೇಂಜ್ ಆಯಿತು. ಆ್ಯಕ್ಷನ್ ಮಾಡೋದನ್ನು ಕಲ್ತ್ಕೊಳ್ಳೋದಾ ಹೆಂಗೆ ಅಂತ. ಭಾಷೆ ಎಲ್ಲದೂ ಭಾಷೆನೇ ನೋಡಿ, ಅಂದ್ರೂ ಡಿಫ್ರೆಂಟ್ ಆಗಿರುತ್ತೆ. ಇನ್ನು ಮತ್ತೂ ರಾಜ್ಯಗಳಿದ್ದಾವೆ ರೀ, ನಾನು ಎಲ್ಲನೂ ಹೇಳ್ಕೊಂಡು ಹೋಗೋಕ್ಕಾಗಲ್ಲ. ಕೇರಳ ಆಯಿತು, ಈ ಕಡೆ ಹೈದರಾಬಾದಲ್ಲಿ, ಈ ಕಡೆ ತೆಲಂಗಾಣದಲ್ಲಿ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ಇನ್ನು ಮೇಲ್ಗಡೆ ಹೋಗ್ಬಿಟ್ರಂತೂ ನೋಡೋದಕ್ಕೆ ಹಿಂದಿ ಥರನೇ ಇದ್ರೂ ಎಲ್ಲ ಡಿಫ್ರೆಂಟ್ ಬೇರೆ ಭಾಷೆಗಳು ಅಲ್ವಾ. ಮರಾಠಿ ಅಂತೆ, ಅದಂತೆ ಇದಂತೆ ಅಂತ ಸಂಪೂರ್ಣವಾಗಿ ಪಂಜಾಬಿ ಬೇರೆನೇ ಇರುತ್ತೆ. ಸೊ ಈ ಥರ ನೋಡೋದಕ್ಕೆ ಒಂದೇ ಥರ ಇರೋ ಭಾಷೆಗಳು ಬೇರೆ ಥರ ಇದ್ದು, ಬೇರೆ ದೇಶಕ್ಕೆ ಹೋದರೆ ಇನ್ನೊಂದೇ ಥರ ಆಗಿಬಿಟ್ಟಿರುತ್ತೆ. ನಾವು ಆ್ಯನಿಮಲ್ದು ಇನ್ಸೆಕ್ಟ್ನ ಬಿಟ್ಬಿಟ್ಟು ಮನುಷ್ಯರದಕ್ಕೆ ಬಂದರೆ ಕಳದೇ ಹೋಗ್ಬಿಡ್ತೀವಿ. ಭಾಷೆಗಳು ಮಾತಾಡೋದಕ್ಕೆ ಮಾತ್ರ ಇರುತ್ತೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಮಾತ್ರ ಇರುತ್ತೆ. ಆದರೆ ಭಾಷೆನ ಇಲ್ಲದೇನೂ ಅರ್ಥ ಆಗಲ್ವಾ? ಅರ್ಥ ಆಗುತ್ತೆ ರೀ. ನಿಮ್ಮ ಚಿಕ್ಕ ಮಕ್ಕಳನ್ನ ನೀವು ದೊಡ್ಡ ಮಾಡಲಿಲ್ವಾ? ಅವ್ರು ಮಾತಾಡ್ತಾ ಇದ್ರಾ ನಿಮ್ಮ ಹತ್ರ, ನನಗೆ ಹಸುವಾಯಿತು ಅಂತ ಹೇಳ್ತಿದ್ರಾ, ಏನಂತ ಹೇಳ್ತಿದ್ರು ಹೇಳಿ? 1 ಅಕ್ಷರ ಮಾತಾಡ್ತಿರಲ್ಲ, ಕಾಕು ಚೀಕು ಅಂತಿದ್ರು. ಅವ್ರು ಏನಂದ್ರು ಅಂದೇ ಇದ್ರೂ ಅರ್ಥ ಆಗಿರೋದು ಅಲ್ವಾ. ನನ್ನ ಮಗನ ಮುಖ ನೋಡಿದ್ರೇ ಅವನಿಗೆ ಜ್ವರ ಬರ್ತಾ ಇದೆ ಅಂತ ನನಗೆ ಗೊತ್ತಾಗ್ಬಿಡುತ್ತೆ. ಹೊಟ್ಟೆ ನೋವು ಅಂತ ಅಂದರೆ ಅದಕ್ಕೆ ಗ್ಯಾಸ್ ಆಗಿದೆಯಾ ಇಲ್ಲ ಜ್ವರ ಬರುತ್ತಾ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಭಾಷೆನೇ ಬೇಕಾಗಿಲ್ಲ. ಸುಮ್ಮನೆ ಮುಖ ನೋಡಿದ್ರೇ ತುಂಬ ನಿದ್ರೆ ಬರ್ತಾ ಇದೆಯಾ ನಿನಗೆ, ಮಾತಾಡಿಲ್ಲ ಯಾರೂ ಅಲ್ವಾ.
ಆದ್ದರಿಂದ ಎಷ್ಟೋ ಸರ್ತಿ ಕಮ್ಯುನಿಕೇಷನಿಗೆ ಭಾಷೆನೇ ಬೇಡ ನೋಡ್ರಿ ಹೆಂಗೆ ಅಂತ. ಮೊನ್ನೆ ಅಷ್ಟೇ ನಾನು ನಮ್ಮ ಆಂಟಿನ ನೆನಪಿಸ್ಕೊಂಡೆ ಅಷ್ಟೇ, ಆಮೇಲೆ ಅವರೇ ಫೋನ್ ಮಾಡಿಬಿಟ್ರು. ಹೆಂಗೆ ನೋಡ್ರಿ ಅಲ್ವಾ? ಎಷ್ಟೋ ಸರ್ತಿ ಕಮ್ಯುನಿಕೇಷನ್ಗೆ ಭಾಷೆನೂ ಬೇಕಾಗಿಲ್ಲ, ಫೋನು ಬೇಕಾಗಿಲ್ಲ, ಮುಖ ನೋಡೋದು ಬೇಕಾಗಿಲ್ಲ. ನಾವು ಅಂದ್ಕೋತೀವಿ ಟೆಲಿಪತಿ ಥರ, ಅವ್ರು ನಮಗೆ ಫೋನ್ ಮಾಡಿಬಿಟ್ಟಿರ್ತಾರೆ. ಎಷ್ಟೊಂದು ಈಸಿಯಾಗಿರುತ್ತೆ ಅಲ್ವಾ ಕಮ್ಯುನಿಕೇಷನ್ನು. ಆದರೆ ಯಾವಾಗ ಡಿಫಿಕಲ್ಟ್ ಆಗುತ್ತೆ ಹೇಳಿ? ಎದುರುಗಡೆ ಇರೋ ಜನ ಏನು ಹೇಳ್ತಾ ಇದ್ದಾರೆ ಅಂತ ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಇಷ್ಟನೇ ಇರಲ್ಲ ಅಂತ ಅಂದ್ಕೊಳ್ಳಿ. ಆಗ ಕಮ್ಯುನಿಕೇಷನ್ ಮೋಸ್ಟ್ ಡಿಫಿಕಲ್ಟ್ ಆಗಿಬಿಡುತ್ತೆ. ಭಾಷೆ ಇದ್ರೂ ಇಲ್ಲದೇ ಇದ್ರೂ, ಯಾವ ಜನ ಹೇಳಿದರು ಏನು ಹೇಳಿದರು ನಮಗೆ ಅರ್ಥನೇ ಆಗಲ್ಲ. ಸೊ ಭಾಷೆನೂ ಬೇಕು, ಭಾಷೆ ಇಲ್ಲದೇನೂ ಅರ್ಥ ಮಾಡ್ಕೊಳ್ಳೋದು ಬೇಕು. ಕಮ್ಯುನಿಕೇಷನ್ ಎಷ್ಟು ಇಂಪಾರ್ಟೆಂಟೋ ಅಂಡರ್ಸ್ಟ್ಯಾಂಡಿಂಗು ಅಷ್ಟೇ ಇಂಪಾರ್ಟೆಂಟ್ ನೋಡಿ. ಕರೆಕ್ಟ್ ಅಲ್ವಾ? ಹಾಗೆ ಅನಿಸ್ಬಿಡ್ತು ರೀ. ಅಂದ್ರೂ ಆ್ಯನಿಮಲ್ಗಳ ಭಾಷೆ, ಇನ್ಸೆಕ್ಟ್ ಭಾಷೆ ನಮಗೆ ಬರಬೇಕಿತ್ತು ರೀ, ಚೆನ್ನಾಗಿರೋದು. ಅದು ಯಾರೋ ಯಾವುದೋ ಋಷಿ ಹೇಳ್ಕೊಟ್ಟಿದ್ರಂತೆ ಆ ಕಥೆನಲ್ಲಿ. ನಮಗೂ ಯಾರಾದರೂ ಹೇಳ್ಕೊಡಂಗಿದ್ರೆ ನೀವು ಹೇಳ್ರಪ್ಪ, ನಿಮಗೆ ಗೊತ್ತಿದ್ರೆ ನನಗೆ ಹೇಳ್ಕೊಡ್ರಿ, ನಾನು ಕಲ್ತ್ಕೊತೀನಿ, ಸ್ವಲ್ಪ ಚೆನ್ನಾಗಿರುತ್ತಾ ಅಂತ ಟ್ರೈಯಾರು ಮಾಡೋಣ, ಏನಂತೀರಾ?